ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಂದಿರೋದೆ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಬಸಪ್ಪ ನೆಲೆಸಿರುವ ಪುಣ್ಯಕ್ಷೇತ್ರಕ್ಕೆ. ಈ ಒಂದು ಕ್ಷೇತ್ರ ರಾಮನಗರ ಜಿಲ್ಲೆ ಕಸಬಾ ಹೋಬಳಿ ಜೈಪುರ ಎಂಬ ಗ್ರಾಮದಲ್ಲಿ ನೆಲೆಸಿದೆ. ಈ ತಾಯಿಯ ಪವಾಡದಿಂದ ಯಾರ್ಯಾರಿಗೆಲ್ಲ ಏನೇನು ಒಳ್ಳೇದಾಗಿದೆ ಅಂತ ಕೇಳ್ಕೊಂಬರೋಣ ಬನ್ನಿ. ನಮಸ್ತೆ ಸರ್. ಸರ್, ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಈ ದೇವಸ್ಥಾನಕ್ಕೆ? ಮೇಡಮ್, ನಾನು ನಂಬಿರೋದು ಅಮ್ಮನವ್ರನ್ನ ಸುಮಾರು ಒಂದು 30 ವರ್ಷದಿಂದ ನಂಬಿಕೆ ಇಟ್ಕೊಂಡು ಇಲ್ಲಿವರೆಗೂ ಬರ್ತಾನೆ ಇದ್ದೀವಿ. ನಮ್ಮದು ಸುಮಾರು ಕೆಲಸಗಳು ಆಗಿದ್ದಾವೆ. ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು 5 ವರ್ಷದಿಂದ ಬರ್ತೀವಿ. ಏನೇನು ಒಳ್ಳೇದಾಗಿದೆ ಅಂತ ಒಂದೆರಡು ಹೇಳ್ತೀರಾ? ನನ್ನ ಮಗಳಿಗೆ ಮಕ್ಕಳಿರಲಿಲ್ಲ, 5 ವರ್ಷ ಆಗಿತ್ತು. ಅಮ್ಮ ಇಲ್ಲಿ ಬಂದು ಕೇಳಿದ್ಮೇಲೆ ಒಂದು ತಿಂಗಳು ಬಿಟ್ಟು 2ನೇ ತಿಂಗಳಿಗೆ ನೀರು ನಿಂತ್ಕೊಳುತ್ತೆ ಅಂದರು. ಅದೇ ಥರನೇ ಆಯಿತು, ಒಳ್ಳೇದಾಯಿತು. ನಾವು ಗಂಡು ಪಾಪು ಅಂತ ಕೇಳ್ಕೊಂಡ್ವಿ, ಅದೇ ಥರನೇ ಅಮ್ಮ ಕೊಟ್ಟಿದ್ದಾಳೆ. ನೋಡುದ್ರಲ್ಲ, ತಾಯಿ ನಂಬಿ ಬಂದವರಿಗೆ ಯಾವತ್ತೂ ಕೈ ಬಿಡಲ್ಲ. ತಾಯಿ ಸನ್ನಿಧಾನಕ್ಕೆ ಬಂದ್ಮೇಲೆ ನನ್ ಮನ್ಸಿಗೆ ಒಂಥರ ನೆಮ್ಮದಿ ಸಿಕ್ತು. ಈ ಒಂದ್ ಸನ್ನಿಧಿಲಿ ಬಸಪ್ಪನ ಹತ್ರ ಪಾದ ಕೇಳ್ಬೋದು. ಅಷ್ಟೇ ಅಲ್ದೇನೆ ನಿಮಗೆ ಮೈಕೈ ಎಲ್ಲ ನೋವಿದ್ರೆ ಬಸಪ್ಪನ ಹತ್ರ ಪಾದನ ಇಕ್ಕಿಸ್ಕೊಂಡ್ರೆ ನಿಜವಾಗ್ಲೂ ಅದು ಸರಿ ಹೋಗುತ್ತೆ. ನಿಮ್ ಮನ್ಸಲ್ಲಿ ಯಾರಿಗೂ ಹೇಳ್ಕೊಳಕ್ಕಾಗದೆ ತುಂಬಾನೇ ಪ್ರಶ್ನೆಗಳಿದ್ಯಾ? ಆಗಿದ್ರೆ ಬನ್ನಿ, ತಾಯಿ ನಿಮ್ಗೆ ಇಲ್ಲಿ ಉತ್ತರ ನೀಡ್ತಾಳೆ. ಒಂದ್ಸಲಿ ತಾಯಿನ ನಂಬಿ ಬಂದು ತಾಯಿಯ ದರ್ಶನ ಪಡೀರಿ, ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ.